ನನ್ನ ಹೆಸರು ಸು ರಾಮಣ್ಣ. ಕಳೆದ 58 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ನಮ್ಮ ದೇಶ ಕಾರ್ಯಕ್ಕೆ ನನ್ನನ್ನು ಒಪ್ಪಿಸಿಕೊಂಡಿರತಕ್ಕಂಥ ಒಬ್ಬ ಪೂರ್ಣಾವಧಿ ಕಾರ್ಯಕರ್ತ. ವಿಶೇಷವಾಗಿ 1950ರ ದಶಕದಿಂದ 1990ರವರೆಗೆ ಸಾಧಾರಣ 40 ವರ್ಷಗಳ ಕಾಲ ಜಗನ್ನಾಥರಾವ್ ಜೋಶಿಯವರನ್ನು ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದಿರತಕ್ಕಂಥ ಒಬ್ಬ ಕಾರ್ಯಕರ್ತ. ಅವರ ಜೀವನದಿಂದ ಅತ್ಯಂತ ಪ್ರಭಾವಿತನಾದವನು ಹಾಗೂ ಪ್ರೇರಣೆಯನ್ನು ಪಡೆದವನು. ಜಗನ್ನಾಥರಾವ್ ಜೋಶಿಯವರ ಜನ್ಮ ಶತಮಾನೋತ್ಸವದ ಈ ವರ್ಷದಲ್ಲಿ ಅತ್ಯಂತ ಸಂತೋಷದಿಂದ ನನ್ನ 2 ನುಡಿ ನಮನಗಳನ್ನು ಅವರಿಗಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ರಾಜಕಾರಣಿಗಳಲ್ಲಿ ಸಾಧಾರಣವಾಗಿ 3 ಬಗೆಯ ಜನ ಇರ್ತಾರೆ. ಮೊದಲನೇ ಗುಂಪಿಗೆ ಸೇರಿದವರು, ನಾನು ಅವರನ್ನು ಮಿಷನರಿಗಳು ಅಂತ ಹೇಳ್ತೀನಿ. ಅಂದರೆ ಅವರಿಗೆ ರಾಜಕಾರಣ ಅನ್ನೋದು ಜೀವನದ ಮಿಷನ್, ಅಂದರೆ ಧ್ಯೇಯ. ಇಂಗ್ಲೀಷಲ್ಲಿ ಒಂದು ಒಳ್ಳೆ ಮಾತಿದೆ, 1 ಲೈಫ್ 1 ಮಿಷನ್. ಒಂದು ಜೀವನಕ್ಕಾಗಿ 1 ಧ್ಯೇಯ, 1 ಧ್ಯೇಯಕ್ಕಾಗಿ 1 ಜೀವನ. ಇಂಥ ರಾಜಕಾರಣವನ್ನು ಜಗನ್ನಾಥರಾವ್ ಜೋಶಿಯಲ್ಲಿ ಈ ದೇಶದ ಲಕ್ಷಾಂತರ ಜನ ಕಂಡರು. ಮೊದಲನೇ ಗುಂಪಿನ ರಾಜಕಾರಣಿಗಳು ಮಿಷನರೀಸ್. ಪಾಲಿಟಿಕ್ಸ್ ವಾಸ್ ಎ ಮಿಷನ್ ಫಾರ್ ದೆಮ್. ಅವರಿಗೆ ರಾಜಕಾರಣ ಅನ್ನತಕ್ಕಂಥದ್ದು ಒಂದು ಜೀವನದ ವ್ರತ. ಎರಡನೇ ಗುಂಪಿನ ರಾಜಕಾರಣಿಗಳಿದ್ದಾರೆ. ರಾಜಕಾರಣವನ್ನು ನಡೆಸೋದೇನೆ ಜೀವನದ ವೃತ್ತಿ. ಅವರಿಗೆ ಇನ್ಯಾವುದೂ ಬೇಡ. ಜೀವನ ನಡೆಸ್ಕೊಂಡು ಹೋಗೋದಕ್ಕೋಸ್ಕರ ಅಗತ್ಯವಾದಂಥದ್ದನ್ನು ಗಳಿಸಿ ಇಟ್ಕೊಂಡಿದ್ದಾರೆ. ರಾಜಕೀಯವೇ ಅವರ ಜೀವನದ ವೃತ್ತಿ. ಅದಕ್ಕೆ ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪ್ರೊಫೆಷನಲ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ವಾಸ್ ಎ ಪ್ರೊಫೆಷನ್. ಅಧಿಕಾರಕ್ಕೋಸ್ಕರ ರಾಜಕಾರಣವನ್ನು ನಡೆಸುವಂಥವ್ರು. ಇದು ಅವರ ಜೀವನದ ವೃತ್ತಿ. ಪಾಲಿಟಿಕ್ಸ್ ಆಫ್ ಪ್ರೊಫೆಷನ್ ಅಂತಾರೆ. ಇನ್ನು ಕೆಲವರಿಗೆ ಕೆಲವು ಶೌಕಗಳಿರುತ್ತವೆ. ಶೋಕಿ ಅಂತ ಹೇಳ್ತಾರಲ್ಲ, ಇಂಗ್ಲೀಷ್ನಲ್ಲಿ ಫ್ಯಾಷನ್ ಅಂತ ಹೇಳ್ತಾರೆ. ಪಾಲಿಟಿಕ್ಸ್ ಕೆಲವರಿಗೆ ಫ್ಯಾಷನ್. ಅಂದರೆ ಜೀವನದ ಒಂದು ಶೌಕ್. ಖುಷಿ ಇದ್ದಷ್ಟು ದಿವಸ ಇರೋದು, ಖುಷಿ ಸಿಗಲ್ಲ ಅಂತ ಗೊತ್ತಾದಾಗ ಅದನ್ನು ಬಿಟ್ಬಿಡೋದು. ಹೀಗೆ ಒಂದು ಪಾಲಿಟಿಕ್ಸ್ ಫಾರ್ ಅ ಮಿಷನ್, ಪಾಲಿಟಿಕ್ಸ್ ಫಾರ್ ಪ್ರೊಫೆಷನ್, ಪಾಲಿಟಿಕ್ಸ್ ಫಾರ್ ಫ್ಯಾಷನ್. ಮೊದಲೇ ನಾನು ಹೇಳಿದಾಗೆ ಜಗನ್ನಾಥರಾವ್ ಜೋಶಿಯವರು ರಾಜಕಾರಣದಲ್ಲಿ ಇದ್ದದ್ದು ವೃತ್ತಿಗಾಗಿಯೂ ಅಲ್ಲ, ಶೋಕಿಗಾಗಿಯೂ ಅಲ್ಲ, ಜೀವನದ ಒಂದು ವ್ರತ. ಅಂದರೆ ಏನು? ರಾಜಕಾರಣದಲ್ಲಿರೋದು ಅಧಿಕಾರವನ್ನು ಗಳಿಸುವ ಸಲುವಾಗಿ ಅನ್ನತಕ್ಕಂಥ ಒಂದು ಮನೋಭಾವ ದೇಶದಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಪವರ್ ಪಾಲಿಟಿಕ್ಸ್, ಅಂದರೆ ಅಧಿಕಾರಕ್ಕೋಸ್ಕರ ರಾಜಕಾರಣ. ಚುನಾವಣೆಗಳಲ್ಲಿ ಹೋರಾಟ ಮಾಡಬೇಕು, ಗೆಲ್ಲಬೇಕು, ಶಾಸಕರಾಗಬೇಕು, ಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯ ಕನಸನ್ನು ಕಾಣೋರಿದ್ದಾರೆ. ಯಾವುದಾದ್ರು ಒಂದು ಬೋರ್ಡ್ ಮೆಂಬರ್ ಆದರೂ ಆಗಬೇಕು. ಅಂದರೆ ಪಾಲಿಟಿಕ್ಸ್ ಅಂದರೆ ಪವರ್ ಪಾಲಿಟಿಕ್ಸ್. ರಾಜಕೀಯ ಅಧಿಕಾರವನ್ನು ಗಳಿಸುವ ಸಲುವಾಗಿ ರಾಜಕಾರಣ.
ಜಗನ್ನಾಥರಾಯರು ವಿನೋದವಾಗಿ ಹೇಳ್ತಾ ಇದ್ದರು, ವಿ ಡು ನಾಟ್ ವಾಂಟ್ ಪವರ್ ಪಾಲಿಟಿಕ್ಸ್, ಬಟ್ ವಿ ವೆರಿ ಮಚ್ ವಾಂಟ್ ಪವರ್ಫುಲ್ ಪಾಲಿಟಿಕ್ಸ್. ರಾಜಕಾರಣ ಸಶಕ್ತವಾಗಬೇಕು. ಅಧಿಕಾರವನ್ನು ಏರುವ ಸಲುವಾಗಿ ರಾಜಕಾರಣ ಏಣಿಯಾಗಬಾರದು. ಆಡಳಿತದ ವ್ಯವಸ್ಥೆ ಒಳಗೆ ಒಂದು ಉತ್ತಮವಾದಂತಹ ಬದಲಾವಣೆ, ಯಾವ ರೀತಿ JP ಹೇಳ್ತಾ ಇದ್ರು, ಸಮಗ್ರ ಕ್ರಾಂತಿ, ಎಲ್ಲ ಬಗೆಯ ಸುಧಾರಣೆ ತರಬೇಕು ಮತ್ತು ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತ ಯಾವ ಮಾತು ಗಾಂಧೀಜಿ ಹೇಳ್ತಾ ಇದ್ರು. ರಾಮನ ರಾಜ್ಯಭಾರ ಹೇಗಿತ್ತು, ದೇಶ ಹೇಗಿತ್ತು, ಅಂಥ ವ್ಯವಸ್ಥೆಯನ್ನು ರಾಜಕೀಯ ರಂಗದಲ್ಲಿ ತರಬೇಕು. ಅಂಥ ವ್ಯವಸ್ಥೆ ತರಬೇಕಾದರೆ ರಾಜಕೀಯಕ್ಕೆ ಯಾವ ಸಾಮರ್ಥ್ಯ ಬೇಕೋ ಅದನ್ನೇ ಜಗನ್ನಾಥರಾವ್ ಜೋಶಿಯವರು ಹೇಳಿದರು, ಪವರ್ಫುಲ್ ಪಾಲಿಟಿಕ್ಸ್. ರಾಜಕಾರಣ ಪವರ್ಫುಲ್ ಆಗಬೇಕು ಅನ್ನೋದಾದರೆ ಮೊದಲನೇದಾಗಿ ಒಂದು ಉದಾತ್ತವಾದಂಥ ಧ್ಯೇಯ ಬೇಕು. ಪರ್ಸನಲ್ ಆಂಬಿಷನ್ ಅಲ್ಲ, ವ್ಯಕ್ತಿಗತ ಮಹತ್ವಾಕಾಂಕ್ಷೆ ಅಲ್ಲ, ಒಂದು ರಾಷ್ಟ್ರೀಯ ಗುರಿ, ನ್ಯಾಷನಲ್ ಗೋಲ್ ಅಂತ ಹೇಳ್ತಾರೆ. ನಮ್ಮ ರಾಜಕೀಯ ಚಟುವಟಿಕೆ ಮುಖಾಂತರ ನಮ್ಮ ದೇಶದಲ್ಲಿ ರಾಮರಾಜ್ಯದಂಥ ರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ. ಅದು ನಮ್ಮ ಜೀವನದ ಗುರಿ, ನಮ್ಮ ರಾಜಕಾರಣದ ಗುರಿ. ಇಂಥ ಉದಾತ್ತವಾದಂಥ ಗುರಿ ಇರಬೇಕು. ಮತ್ತು ಎರಡನೇದಾಗಿ ತುಷ್ಟೀಕರಣ ಮತ್ತು ಜಾತಿ ಆಧಾರದ ಮೇಲೆ ರಾಜಕಾರಣ, ಭ್ರಷ್ಟಾಚಾರದ ರಾಜಕಾರಣ, ಇದು ಮೂರೂ ಸಹ ಪಾಪ. ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ ಈಸ್ ಎ ಸಿನ್. ಗಾಂಧೀಜಿಯವರು ಸ್ಪಷ್ಟವಾಗಿ ಹೇಳಿದರು, ನೀತಿ ರಹಿತ ರಾಜಕಾರಣ ಒಂದು ಮಹಾಪಾಪ. ಅದಕ್ಕೋಸ್ಕರ ರಾಜಕಾರಣದಲ್ಲಿ ಅಪೀಸ್ಮೆಂಟ್ ಇರಬಾರದು. ನರೇಂದ್ರ ಮೋದಿ ಈಗ ಹೇಳ್ತಾ ಇದ್ದಾರಲ್ಲ, ಒಂದು ದೇಶ ಒಂದು ಜನ 135 ಕೋಟಿ ಜನ ಅಂತ ಹೇಳ್ತಾರೆ ಅವರು. ಇದುವರೆಗೂ ಈ ದೇಶದ ರಾಜಕಾರಣದಲ್ಲಿ ಮೆಜಾರಿಟಿ ಮೈನಾರಿಟಿ, ಮೈನಾರಿಟಿಗೆ ರೈಟ್ಸು, ಮೆಜಾರಿಟಿಗೆ ಡ್ಯೂಟೀಸು. ಮೆಜಾರಿಟಿಯ ದುರ್ಲಕ್ಷ್ಯ ಮಾಡೋದು, ಮೈನಾರಿಟಿಯ ತುಷ್ಟೀಕರಣ, ಓಲೈಸುವ ರಾಜಕಾರಣ, ಇದು ಇರಬಾರದು. ಒನ್ ನೇಷನ್ ಒನ್ ಪೀಪಲ್ ಅಂದಮೇಲೆ ಒನ್ ಪಾಲಿಟಿಕ್ಸ್. ಮತ್ತು ಮೂರನೇದಾಗಿ ಸಮಾಜವನ್ನು ಜಾತಿಗಳ ಹೆಸರಿನಲ್ಲಿ ಒಡೆದು ಜಾತಿಯ ಆಧಾರದ ಮೇಲೆ ವೋಟುಗಳನ್ನು ಹೇಗಾದರೂ ಗಳಿಸೋದು ಮತ್ತು ಅಧಿಕಾರಕ್ಕೆ ಬರೋದು, ಇದು ಆಗಬಾರದು. ನಮ್ಮ ಸಂವಿಧಾನ ಹೇಳುತ್ತೆ ಕಾಸ್ಟ್ ಯುವರ್ ವೋಟ್ ಅಂತ, ಅಂದರೆ ಮತದಾನ ಮಾಡು ಅಂತ. ನಮ್ಮ ದೇಶದ ರಾಜಕಾರಣದಲ್ಲಿ ಒಂದು ಜಾಡ್ಯ ಬಂದ್ಬಿಡ್ತು, ವೋಟ್ ಯುವರ್ ಕ್ಯಾಸ್ಟ್ ಅಂತ, ನಿನ್ನ ಜಾತಿಗೆ ವೋಟ್ ಮಾಡು. ಜಾತಿಗಳ ಆಧಾರದ ಮೇಲೆ ರಾಜಕೀಯ ಶಕ್ತಿ, ರಾಜಕೀಯ ನಾಯಕರು ಇಂಥ ಜಾತಿಯ ಪ್ರಶ್ನಾತೀತ ಮುಖಂಡ, ಅಹಿಂದ ಅನ್ನೋ ಹೆಸರಿನಲ್ಲೇ ಒಬ್ಬರು ರಾಜಕಾರಣ ಮಾಡಿದರು. ಮುಸಲ್ಮಾನರ ತುಷ್ಟೀಕರಣದ ಹೆಸರಿನಲ್ಲೇ ಇವತ್ತಿಗೂ ಕೆಲವು ರಾಜ್ಯಗಳಲ್ಲಿ ಕೆಲವು ರಾಜಕಾರಣ ನಡೀತಾ ಇದೆ. ಅಂದರೆ ಜಗನ್ನಾಥರಾವ್ ಜೋಶಿಯವರು ಪವರ್ಫುಲ್ ಪಾಲಿಟಿಕ್ಸ್ ಅಂತ ಹೇಳಬೇಕಾದ್ರೆ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಇರಬಾರದು, ಭ್ರಷ್ಟಾಚಾರ ಇರಬಾರದು, ಮತ್ತು ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅನ್ನತಕ್ಕಂಥ ಭೇದ ಭಾವ ಇರಬಾರದು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇರಬಾರದು. ಅದಕ್ಕಾಗಿ ತುಂಬ ಒಳ್ಳೆ ಮಾತು ಹೇಳ್ತಾ ಇದ್ರು ಅವರು. ಸೆಕ್ಯುಲರಿಸಮ್ ಅಂದರೆ ಏನು? ಅಡ್ವಾಣಿಜೀಸ್ ರಥಯಾತ್ರಾ will have far-reaching effects on the body politics of Bharat. It will entirely change the pseudo-secular fabric of the politics of our country
and it will definitely open a new chapter of Hindu Renaissance. ಅರ್ಥ ಇಷ್ಟೇ, ಅಡ್ವಾಣಿಜಿಯವರ ರಥಯಾತ್ರೆ ಈ ದೇಶದ ರಾಜಕಾರಣದ ಮೇಲೆ ದೂರಗಾಮಿ ಪ್ರಭಾವವನ್ನು ಬೀರುವಂಥದ್ರೊಳಗೆ ಸಂಶಯ ಇಲ್ಲ. ಈ ಢೋಂಗಿ ಜಾತ್ಯತೀತತೆಯನ್ನು ಹೊಡೆದು ಹಾಕಿ ನಮ್ಮ ದೇಶದಲ್ಲಿ ಫ್ಯೂಡೋ ಸೆಕ್ಯುಲರಿಸಮ್ ಇದನ್ನು ಹೊಡೆದು ಹಾಕಿ ಹಿಂದೂ ರಾಷ್ಟ್ರೀಯತೆಯ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತೆ. 1990ರಲ್ಲಿ ಇದನ್ನು ಹೇಳಿದರು. ನೋಡ್ತಾ ನೋಡ್ತಾ ದೇಶದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ. ಯಾರನ್ನ ಸೆಕ್ಯುಲರಿಸ್ಟ್ಗಳು ಕಮ್ಯುನಲ್ ಅಂತ ಹೇಳ್ತಾ ಇದ್ರು, ಆ್ಯಂಟಿ ಮೈನಾರಿಟಿ ಅಂತ ಹೇಳ್ತಾ ಇದ್ರು, ಆ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗಳಿಸ್ತಾ ಹೋಯಿತು. ಮತ್ತು ಯಾರು ತಮ್ಮನ್ನೇ ತಾವು ಸೆಕ್ಯುಲರ್ ಅಂತ ಹೇಳ್ಕೊತಾ ಇದ್ರು ಅವರನ್ನು ಈ ದೇಶದ ಮತದಾರರು ತಿರಸ್ಕಾರ ಮಾಡ್ತಾ ಹೋದರು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದರು. ಅದು ಇದೆಲ್ಲವನ್ನು ನೋಡೋದಕ್ಕೆ ಜಗನ್ನಾಥರಾವ್ ಜೋಶಿ ಇರಲಿಲ್ಲ, ಅವರು ಕಾಲವಾದರು. ಇವತ್ತು ಜಗನ್ನಾಥರಾವ್ ಜೋಶಿ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಹೇಳಿದಂಥ ಆ ಮಾತು ಅದೆಷ್ಟು ಸತ್ಯವಾದ್ದು, ಸುಳ್ಳು ಭವಿಷ್ಯ ಆಗಿರಲಿಲ್ಲ. ಅದಕ್ಕೆ ಅವ್ರನ್ನ ನಾನು ಪ್ರವಾದಿ ಅಂತ ಹೇಳ್ತೀನಿ, ಅವರನ್ನ ಭವಿಷ್ಯಕಾರ ಅಂತ ಹೇಳೋದಿಲ್ಲ. ಭಾರತದ ರಾಜಕಾರಣದಲ್ಲಿ ಏನು ಬದಲಾವಣೆ ಬರುತ್ತೆ ಅನ್ನತಕ್ಕಂಥದ್ದನ್ನು ಗೋಡೆಯ ಮೇಲೆ ಅವರು ಕಾಣ್ತಾ ಇದ್ರು, ರೈಟಿಂಗ್ ಆನ್ ದಿ ವಾಲ್ ಅಂತ ಹೇಳ್ತಾರೆ. ದೇಶ ಎಷ್ಟು ಬದಲಾಗಿಬಿಟ್ಟಿದೆ ಈಗ. ದಶಕಗಳ ಕಾಲ ಈ ದೇಶವನ್ನು ಆಳದಂಥ ಸೆಕ್ಯುಲರ್ ಕಾಂಗ್ರೆಸ್ಸು ಲೋಕಸಭೆ ಒಳಗೆ ಅಧಿಕೃತ ರಾಜಕೀಯ ಪಕ್ಷ ಆಗುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದೆ, ಜನಗಳ ವಿಶ್ವಾಸವನ್ನು ಕಳ್ಕೊಂಡಿದೆ. ಬದಲಾಗಿ ಸ್ಯೂಡೋ ಸೆಕ್ಯುಲರಿಸಮ್ ವಿರುದ್ಧವಾಗಿ ಹೋರಾಡ್ತಾ ಜಸ್ಟಿಸ್ ಫಾರ್ ಆಲ್ ಆ್ಯಂಡ್ ಅಪೀಸ್ಮೆಂಟ್ ಫಾರ್ ನನ್ ಅಂತ ಹೇಳಿದಂಥ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದು ಈ ದೇಶದ ರಾಜಕೀಯದಲ್ಲಿ ಗುಣಾತ್ಮಕವಾದಂಥ ಬದಲಾವಣೆ. ಜಗನ್ನಾಥರಾಯರು ಭವಿಷ್ಯಕಾರರಾಗಿರಲಿಲ್ಲ, ಜಗನ್ನಾಥರಾಯರು ಪ್ರವಾದಿಗಳಾಗಿದ್ದರು. ಪ್ರವಾದಿ ಯಾಕಾಗಿದ್ದರು? ಅವರು ಹೇಳಿದ ಮಾತು ಇಷ್ಟು ಪರಿಣಾಮ ಯಾಕೆ ಬೀರಿತು? ಅದನ್ನು ನಾವು ಗುರುತಿಸಬೇಕು. ಒಬ್ಬ ರಾಜಕಾರಣಿ ತಾನು ನಂಬಿದಂಥ ರಾಜಕೀಯ ಪಕ್ಷ, ತಾನು ಬೆಳೆದು ಬಂದಂಥ ಸಂಸ್ಕೃತಿ ಜೀವನದಲ್ಲಿ ಎಂದೂ ಮರೆಯಬಾರದು, ಮಾತೃಸ್ಥಾನದಲ್ಲಿ ಇಡಬೇಕು. ಆ ರಾಜಕೀಯ ಪಕ್ಷ ಮತ್ತು ಬೆಳೆದು ಬಂದಂಥ ಸಂಸ್ಕೃತಿ ಅವನ ಜೀವನಕ್ಕೆ ಯಾವ ಗುರಿಯನ್ನು ಕೊಡ್ತೋ ಆ ಗುರಿಯ ಜೊತೆ ಯಾವುದೇ ರೀತಿಯಾದಂಥ ರಾಜಿ ಮಾಡಿಕೊಳ್ಳಬಾರದು. ಅದಕ್ಕೆ ಹೇಳ್ತಾರೆ ಅನ್ಕಾಂಪ್ರಮೈಸಿಂಗ್ ಸರೆಂಡರ್. ಯಾವುದೇ ರಾಜಿ ಇಲ್ಲದ ಸಮರ್ಪಣಾ ಭಾವವನ್ನು ಬೆಳೆಸ್ಕೊಳ್ಬೇಕು. ಜಗನ್ನಾಥರಾವ್ ಜೋಶಿ ಭಾರತೀಯ ಜನಸಂಘದಲ್ಲಿ ಮೊದಲು, ಆಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿದ್ದರು. ಮೂಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು. ಸಂಘದ ಸಂಸ್ಕೃತಿ ಅವರ ಜೀವನದ ಉಸಿರಾಗಿತ್ತು. ಆ ಸಂಸ್ಕೃತಿ ಅಂದರೆ ರಾಷ್ಟ್ರ ಅನ್ನತಕ್ಕಂಥದ್ದು ಎಲ್ಲದಕ್ಕಿಂತ ಮಿಗಿಲಾದ್ದು. ರಾಷ್ಟ್ರ ದೇವೋಭವ, ರಾಷ್ಟ್ರ ಸರ್ವೋಪರಿ, ಎಲ್ಲಕ್ಕಿಂತ ಮಿಗಿಲಾದ್ದು. ರಾಷ್ಟ್ರೀಯತೆ ಬಗ್ಗೆ ಯಾವ ರಾಜಕೀಯನ್ನು ಮಾಡಿಕೊಳ್ಳಬಾರದು. ಅವಸರದಲ್ಲಿ ಅಧಿಕಾರವನ್ನು ಕಬಳಿಸುವ ಸಲುವಾಗಿ ಜೀವನದ ನಂಬಿಕೆಯ ಜೊತೆ ರಾಜಿ ಮಾಡಿಕೊಳ್ಳಬಾರದು. ಅದಕ್ಕಾಗಿ ಎಂದೂ ಅವರು ಹೇಗಾದರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಮಾತನ್ನು ಯಾರಿಗೂ ಹೇಳ್ತಾ ಇರಲಿಲ್ಲ. ಇವತ್ತಲ್ಲ ನಾಳೆ ಈ ದೇಶವನ್ನು ಆಳುವವರು ನಾವೇನೆ. ನಾವು ಸಂಯಮ ಇಟ್ಕೊಳ್ಳೋಣ, ಆದರೆ ನಮ್ಮ ರಾಜಕೀಯ ನಂಬಿಕೆ ಮತ್ತು ನಮ್ಮ ರಾಜಕೀಯ ಪಕ್ಷದ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರದು. ಅಂದರೆ ಹೀಗೆ ಯಾವುದೇ ಗೊಂದಲ ಇರದ ಕರೇಜ್ ಆಫ್ ಕನ್ವಿಕ್ಷನ್ ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ರಾಜಿ ಇಲ್ಲದ ನಿಷ್ಠೆಯನ್ನು ವಿಚಾರ ಮತ್ತು ಸಂಘಟನೆ ಬಗ್ಗೆ ಇಟ್ಕೊಂಡು ಬೆಳೆದವರು ಜಗನ್ನಾಥರಾವ್ ಜೋಶಿ.
ಭಾಳ ಒಳ್ಳೆಯ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್. 1977ರಲ್ಲಿ ಆಗ ದೇಶದಲ್ಲಿ ಇದ್ದಂಥ ರಾಜಕೀಯ ವಾತಾವರಣ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಅವತ್ತು ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ಎಲ್ಲ ರಾಜಕೀಯ ತತ್ವಗಳನ್ನು ಗಾಳಿಗೆ ತೂರಿ ಪವಿತ್ರ ಪವಿತ್ರ ಅಂತ ಹೇಳ್ತಾ ಇದ್ದಂಥ ಸಂವಿಧಾನದ ದುರುಪಯೋಗ ಮಾಡಿಕೊಂಡು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಸರ್ವಾಧಿಕಾರಿಯಾಗಿದ್ದರು. ಪ್ರಜಾತಂತ್ರದ ಕತ್ತು ಹಿಸುಕಿ ಅದರ ಹತ್ಯೆಯನ್ನು ಮಾಡೋದ್ರೊಳಗೆ ಅವರು ಯಾವ ನಾಚಿಕೆಯನ್ನೂ ಪಡಲಿಲ್ಲ. ಹೇಳೋದಕ್ಕೆ ಬಹಳ ನಮಗೇನೆ ನಾಚಿಕೆ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿ ವಿರುದ್ಧವಾಗಿ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ಒಳಗೆ ಕಾಂಗ್ರೆಸ್ ಸೋತು ಹೋಯಿತು. ಇಂದಿರಾ ಗಾಂಧಿಯವರು ಮಣ್ಣು ಮುಕ್ಕಿದ್ರು. ಪ್ರಚಂಡವಾದಂಥ ಸೋಲು. ಜನತಾ ಪಾರ್ಟಿಗೆ ವಿಜಯ. ಸೊ ಜನತಾ ಪಾರ್ಟಿಯ ವಿಜಯ ಅಂತ ಹೇಳಿದ್ರೆ ಜಗನ್ನಾಥರಾವ್ ಜೋಶಿ ಅಂಥ ರಾಜಕಾರಣಿಗಳು ಲೆಕ್ಕ ಹಾಕ್ತಾ ಇದ್ದಿದ್ದು ರಾಷ್ಟ್ರೀಯತೆಯ ವಿಜಯ ಅಂತ. ನಮ್ಮ ಭಾರತೀಯ ಜನಸಂಘವೂ ರಾಷ್ಟ್ರೀಯತೆಗಾಗಿ, ಅವಸರದ ಅಧಿಕಾರಕ್ಕಾಗಿ ಅಲ್ಲ. ಜನತಾ ಪಾರ್ಟಿಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಎಂಪಿಗಳು ಜನಸಂಘದವರು ಆಗಿದ್ರೂ ಸಹ ನಾವೇ ದೇಶವನ್ನು ಆಳಬೇಕು ಅನ್ನತಕ್ಕಂಥ ಅವಸರದ ರಾಜಕಾರಣದ ಆಸೆಯನ್ನು ಅವರು ಎಂದೂ ತೋರಿಸಲಿಲ್ಲ. ಬದಲಾಗಿ ಮೊರಾರ್ಜಿ ದೇಸಾಯಿ ಅವರನ್ನು ಪ್ರಧಾನಮಂತ್ರಿ ಮಾಡಲಾಯಿತು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ವಿದೇಶಾಂಗ ಮಂತ್ರಿ ಆದರು. ಜಗನ್ನಾಥರಾವ್ ಜೋಶಿಯವರು ಯಾವ ಮಂತ್ರಿಯೂ ಆಗುವಂಥ ಪ್ರಶ್ನೆಯೇ ಅವರ ಮನಸ್ಸಲ್ಲಿ ಉದ್ಭವಿಸಲಿಲ್ಲ. ರಾಷ್ಟ್ರೀಯತೆಯ ಆಧಾರದ ಮೇಲೆ ರಾಜಕಾರಣ ನಡೀಬೇಕು. ಅದಕ್ಕಾಗಿ ನಾವು ಅಧಿಕಾರವನ್ನು ಹಂಬಲಿಸಬಾರದು. ಅಧಿಕಾರಕ್ಕಾಗಿ ಮತ್ತು ಅಗತ್ಯ ಬಂದಾಗ ನಮ್ಮ ರಾಜಕೀಯ ಪಕ್ಷವನ್ನೂ ಸಹ ನಾವು ವಿಸರ್ಜನೆ ಮಾಡ್ಬೋದು. ಹೀಗೆ ವಿಸರ್ಜನೆ ಮಾಡಿ ಜನತಾ ಪಾರ್ಟಿಯ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿತ್ತು. ಇಂಥ ಒಂದು ನೀತಿಯ ಆಧಾರದ ಮೇಲೆ, ಅರ್ಥಾತ್ ರಾಷ್ಟ್ರೀಯತೆಯ ಹಳಿಗಳ ಮೇಲೆ ಈ ದೇಶದ ರಾಜಕಾರಣ ನಡೀಬೇಕು ಅನ್ನೋದಕ್ಕೋಸ್ಕರ ಬದುಕು ನಡೆಸಿದಂಥ ಒಬ್ಬ ಆದರ್ಶ ರಾಜಕಾರಣಿ ಜಗನ್ನಾಥರಾವ್ ಜೋಶಿ. ಜನತಾ ಪಾರ್ಟಿಯಲ್ಲಿ ಜನಸಂಘದವರ ನಡವಳಿಕೆ ಇಷ್ಟು ಚೆನ್ನಾಗಿತ್ತು, ಜನಸಂಘದವರನ್ನು ಮೆಚ್ಚಲಿಕ್ಕೆ ಶುರು ಮಾಡಿದರು. ಅಟಲ್ಜಿಯವರ ವಿದೇಶಾಂಗ ನೀತಿ ಸರ್ವಪ್ರಿಯವಾಯಿತು. ಜಗತ್ತಿನಲ್ಲಿ ಅನೇಕ ದೇಶಗಳ ಮಿತ್ರತ್ವವನ್ನು ಗಳಿಸೋದ್ರೊಳಗೆ ಅವರಿಗೆ ಯಶಸ್ಸು ಸಿಗ್ತಾ ಹೋಯಿತು. ಸೂಚನಾ ಮತ್ತು ಪ್ರಸಾರ ಮಂತ್ರಿಯಾಗಿ ಅಡ್ವಾಣಿಯವರು ಈ ದೇಶದಲ್ಲಿ ಪ್ರಚಾರ ಮಾಧ್ಯಮಗಳ ಗೌರವವನ್ನು ಗಳಿಸಿದರು. ಇದನ್ನು ಸಹಿಸಲಾರದ ಸಮಾಜವಾದಿಗಳು ಜನಸಂಘದವರ ಮೇಲೆ ಸುಳ್ಳು ಆರೋಪಣೆಯನ್ನು ಹೊರಿಸಿದರು. ಜನಸಂಘದವರಿಗೆ ಎರಡು ನಿಷ್ಠೆ ಇದೆ. ಒಂದು ಜನತಾ ಪಾರ್ಟಿ, ಇನ್ನೊಂದು RSS. ಜನತಾ ಪಾರ್ಟಿಲಿರುವಂಥ ಜನಸಂಘದವರು RSS ಅನ್ನು ಬಿಡಬೇಕು. ಅವರು 100ಕ್ಕೆ 100ರಷ್ಟು ಜನತಾ ಪಾರ್ಟಿಲಿ ಇರಬೇಕು. ಇದು ಬೊಬ್ಬೆ ಎಬ್ಸಿದ್ರು. ಇಂಗ್ಲೀಷಲ್ಲಿ ಹೇಳ್ತಾರೆ ಡ್ಯೂಯಲ್ ಲಾಯಲ್ಟಿ, ದ್ವಿಸದಸ್ಯತ್ವದ ನಿಷ್ಠೆ. ಇದೊಂದು ಇಶ್ಯೂನೇ ಅಲ್ಲ. ಯಾಕೆಂದರೆ RSS ರಾಜಕೀಯ ಪಕ್ಷವೇ ಅಲ್ಲ. RSS ಬಗ್ಗೆ ನಿಷ್ಠೆ ಅಂತ ಹೇಳಿದ್ರೆ ತನ್ನ ಜೀವನದಲ್ಲಿ ಒಂದು ಸಂಸ್ಕೃತಿಯ ದರ್ಶನ ಮಾಡಿಸಿದಂಥ ಒಂದು ಆಂದೋಲನ ಅದು. ಅದನ್ನು ಹೇಗೆ ಬಿಡೋದು? ಆದರೆ ಹೇಗಾದರೂ ಉಳಿಬೇಕು, ಹೇಗಾದರೂ ಅಧಿಕಾರದಲ್ಲಿರಬೇಕು ಅನ್ನೋದಕ್ಕೋಸ್ಕರ ಮಾತೆಯನ್ನು ಬಿಡೋವಂಥ ಒಂದು ಹಲಾಲ್ ಕೋರತನ ಜಗನ್ನಾಥರಾವ್ ಜೋಶಿಯವರಲ್ಲಿ ಇರಲಿಲ್ಲ. ಮತ್ತು ಉಳಿದ ಎಲ್ಲ ಜನಸಂಘದ ಆ ಘಟಕದಲ್ಲಿದ್ದವರು ಎಲ್ಲರಿಗೂ ಇದೇ ಸಂಸ್ಕಾರವಿತ್ತು. ಆ ಸಮಯದಲ್ಲಿ ಪುಣೆಯಲ್ಲಿ ನಡೆದಂಥ ಒಂದು ವಿಶಾಲವಾದ ಸಭೆಯೊಳಗೆ ಜಗನ್ನಾಥರಾವ್ ಜೋಶಿಯವರು ಗರ್ಜನೆ ಮಾಡಿದರು, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತಾಯಿ ಅಂತ ಭಾವಿಸುವವರು. ನಾವು ನಮ್ಮ ತಾಯಿಗೆ ಮಕ್ಕಳು. ನಮ್ಮ ತಾಯಿಯ ಎದೆ ಹಾಲನ್ನು ಕುಡಿದು ಬೆಳೆದವರು. ನಮ್ಮ ತಾಯಿಯನ್ನು ಧಿಕ್ಕರಿಸೋದು ಸಾಧ್ಯವೇ ಇಲ್ಲ. ಜನತಾ ಪಾರ್ಟಿಯನ್ನು ಬೇಕಾದರೆ ಬಿಡ್ತೀವಿ, ರಾಜಕೀಯ ಅಧಿಕಾರ ಹೋದರೂ ಚಿಂತೆ ಇಲ್ಲ. ಅದೇ ಜನ್ಮ ಕೊಟ್ಟ ತಾಯಿಯನ್ನು ನಾವು ಬಿಡೋದಿಲ್ಲ. ಇಂಥ ಒಂದು ನಿಷ್ಠೆ, ಇಂಥ ಒಂದು ನಂಬಿಕೆ ಮೂಲ ಸಂಸ್ಕೃತಿಯ ಜೊತೆ ಮತ್ತು
ಆ ಸಂಸ್ಕೃತಿಯಿಂದಾಗೇ ಬೆಳೆದು ಬರ್ತಾ ಇದ್ದಂಥ ರಾಜಕೀಯ ಪಕ್ಷದ ಜತೆ. ಹೀಗೆ ಪರಿಶುದ್ಧವಾದ ರಾಜಕಾರಣವನ್ನು ನಡೆಸಿ ಈ ದೇಶದಲ್ಲಿ ಒಂದು ರಾಷ್ಟ್ರೀಯತೆಯ ಹಳಿಗಳ ಮೇಲೆ ರಾಜಕೀಯವನ್ನು ನಡೆಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ನೆರವೇರಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದಂಥ ಹಲವಾರು ರಾಷ್ಟ್ರಮಟ್ಟದ ಮುಖಂಡರಲ್ಲಿ ನಮ್ಮ ಕರ್ನಾಟಕದ ಜಗನ್ನಾಥರಾವ್ ಜೋಶಿಯವರು ಒಬ್ಬರು ಅಂತ ಹೇಳ್ಕೊಳ್ಳೋದ್ರೊಳಗೆ ನಮಗೆ ಅತ್ಯಂತ ಅಭಿಮಾನ ಇದೆ. ಇಂದಿನ ರಾಜಕಾರಣಿಗಳಲ್ಲಿ ನನ್ನ ಅಪೇಕ್ಷೆ ಇಷ್ಟೇ, ರಾಜಕಾರಣ ನಮಗೆ ಪ್ರೊಫೆಷನ್ ಆಗದೇ ಇರಲಿ, ರಾಜಕಾರಣ ನಮಗೆ ಫ್ಯಾಷನ್ ಅಲ್ಲ, ರಾಜಕಾರಣ ನಮಗೆ ಮಿಷನ್ ಆಗಬೇಕು. ರಾಜಕೀಯ ಇರ್ತಕ್ಕಂಥದ್ದು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರೋದಲ್ಲ, ರಾಜಕೀಯ ಇರ್ತಕ್ಕಂಥದ್ದು ರಾಷ್ಟ್ರೀಯತೆ ಆಧಾರದ ಮೇಲೆ ಈ ದೇಶದ ಆಡಳಿತದ ವ್ಯವಸ್ಥೆ ರಾಮರಾಜ್ಯದಂತೆ ನಡೆಯಬೇಕು. ಅದು ನಮ್ಮ ಜೀವನದ ಧ್ಯೇಯವಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಯೋಣ. ನಾವೆಲ್ಲರೂ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಪುಣ್ಯಸ್ಮರಣೆ ಮಾಡುವಾಗ ಇಂಥ ಒಂದು ಚಿಂತನೆ ನಮ್ಮ ಅಂತಃಕರಣದಲ್ಲಿ ನೆಲೆಯೂರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕೀ.